ಹಾಡಾದ್ಮೇಲೆ ಅವ್ರು ಇಲ್ಲಿ ತನಕ ಅವ್ರ ಸಿನಿಮಾಲೆ ಹಾಡಿದಂತ ಯಾವುದೇ ಹಾಡಿನ ದುಡ್ಡನ್ನ ಅವ್ರು ಉಪಯೋಗಿಸ್ತಾ ಇರ್ಲಿಲ್ಲ. ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಅದು. ಅದು ಒಂದು ಆಶ್ರಮಕ್ಕೆ ಹೋಗ್ತಾ ಇತ್ತು, ಎಲ್ಲೂ ಹೇಳಿಲ್ಲ ನೋಡಿ. ಅದಕ್ಕೆ ಹೇಳೋದು ದೊಡ್ಡವರೇ ಅಂತ. ಒಂದು ಪೈಸಾ ಇಲ್ಲ ಇವತ್ತಿಗೂ. ಶಿವಣ್ಣವ್ರು ಯಾವ್ದಾರು ಹಾಡಿದ್ರೆ ಇರ್ಬೋದು, ಪುನೀತ್ ಅವ್ರು ಹಾಡಿದ್ರೆ ಟ್ರಸ್ಟ್ಗೆ ಹೋಗುತ್ತೆ. ಯಾರು ಹಾಡಿದ್ರು ಕೂಡ ಅದು ನಮಗೆಲ್ಲ ಸಂಗೀತದ ದುಡ್ಡು ಅದು ಬಡವರಿಗೆ ಸೇರ್ಬೇಕು ಅಂತ. ಈಗಲೂ ಕೂಡ ತಮಿಳ್ನಾಡಲ್ಲಿ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತಾರೆ. ಮುಂಚೆ ಎಲ್ಲ ಪ್ಯಾಕೆಟ್ ಕೊಡ್ತಾ ಇದ್ರಂತೆ, ಚಿತ್ರಾನ್ನ ಮೊಸರನ್ನ ಪ್ಯಾಕೆಟ್. ಪಂಕ್ತಿ ಊಟ ಅಂತ ಮಾಡಿದವರೇ ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ. ಎಲ್ರು ಒಂದೇ. ಯಾಕೆ ಪಾಪ ಅವ್ನು ಕಸ ಹೊಡಿಯೋನು ಅಂದ್ರೆ ಅವನು ಬೇರೆ ಮಾಡ್ಬೇಕು, ನಾನು ಬೇರೆ ಊಟ ಮಾಡ್ಬೇಕು, ಆಗಲೇ ಇಲ್ಲ. ಎಲ್ರು ಒಂದೇ, ಒಟ್ಟಿಗೆ ಕೂತ್ಕೊಂಡು ಎಲ್ರು ಊಟ ಮಾಡೋಣ. ಹಾಕೋ ಒಂದು ಮ್ಯಾಟು, ಹಾಕೋ ಎಲೆ. ರಾಜ್ಕುಮಾರ್ ಅವ್ರು ಕೂತ್ಕೊಂಡ್ರೆ ಎಲ್ರು ಹಾಗೆ ಸುತ್ತ ಕೂತ್ಕೊಂಡು